ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಆರ್ದಿಸ್ ವ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿಂದು ನಂದು 4th ಡೇ ಚಾಲೆಂಜ್ 30 ಡೇಸ್ 1 hour ವರ್ಕೌಟ್ ಚಾಲೆಂಜಲ್ಲಿ 4ನೇ ದಿನ. ಇವತ್ತು ಇಷ್ಟು ದಿನದ 3 ದಿನ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಅದನ್ನು ನಾನೇ ನೋಡ್ಕೊಂಡಾಗ ನಂಗೆ ಅನಿಸಿದ್ದು ತುಂಬ ಅರ್ಜೆಂಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಥವಾ ನೀಟಾಗಿ ಎಡಿಟ್ ಮಾಡ್ತಾಯಿಲ್ಲ, ವಾಯ್ಸ್ ಓವರು ಕೂಡ ಅಷ್ಟೇ ನೀಟಾಗಿ ಆಗ್ತಿಲ್ಲ ಅಂತ. ಸೊ ಅದಕ್ಕೆ ನಾನಿವತ್ತು ಸ್ವಲ್ಪ ವೀಡಿಯೋನ ತುಂಬ ಫಾಸ್ಟಾಗಿ ತೋರಿಸ್ದಲ್ಲೇ ಸ್ವಲ್ಪ ನಿಧಾನ, ಅಂದರೆ ಎಲ್ಲ ಮೂವ್ಸ್ಗಳು ಗೊತ್ತಾಗೋ ಹಾಗೆ ನಿಧಾನ ಮಾಡಬೇಕು ಅಂತ ಅಂದ್ಕೊಂಡು ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲು 5 ಗಂಟೆಗೆ ಹೇಳ್ಬೇಕಿತ್ತು, ಸ್ವಲ್ಪ 5:15 ಆಗಿತ್ತು ಎದ್ದಾಗ. ಸ್ವಲ್ಪ ಬೇಜಾರು ಅನ್ನಿಸ್ತು ಸ್ಟಾರ್ಟಿಂಗು. ಅಯ್ಯೋ ಇದೇನಿದು ಹೀಗಾಗೋಯ್ತಲ್ಲ, ಮತ್ತೆ ಲೇಟಾಗಿ ಹೇಳೋಕ್ಕೆ ಇದಾಯ್ತಲ್ಲ ಅಂತ. ಬಟ್ ಇಟ್ಸ್ ಓಕೆ, ಒಂದೊಂದು ಸರಿ ಹಂಗೆ ಆಗುತ್ತೆ ಅಂಥೇಳಿ ನಾನು ಮತ್ತೆ ನೆಗೆಟಿವ್ ಥಾಟ್ಸಿಗೆ ಹೋಗ್ದಲ್ಲೇ ಅದನ್ನು ಅದೇ ಮೂಡ್ ಕಂಟಿನ್ಯೂ ಆಗೋಕ್ಕೆ ಬಿಡ್ದಲ್ಲೇ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ನೀರು ಕುಡಿಯೋಕ್ಕಾಗಲಿ, ಫ್ರೆಶನ್ ಅಪ್ ಆಗಲಿ ತುಂಬ ಟೈಮ್ ಕೊಡ್ದಲ್ಲ ಸ್ವಲ್ಪ ಬೇಗನೆ ಮುಗಿಸಿ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಸ್ವಲ್ಪ ಮೂವ್ಸ್ ಎಲ್ಲ ಸ್ವಲ್ಪ ತುಂಬ ಇದೇನಿಲ್ಲ, ಲೆಥಾರ್ಜಿಕ್ ಆಗಿದೆ. ಸುಮ್ಮನೆ ಮಾಡಬೇಕೋ ಮಾಡುವ ಅನ್ನೋ ಥರ ಕಾಣಿಸ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಾಡೋವಾಗ ಏನು ಹಂಗೆ ಅನ್ನಿಸ್ಲಿಲ್ಲ, ಬಟ್ ಇಲ್ಲಿ ನೋಡಿದಾಗ ಹಂಗೆ ಅನ್ನಿಸ್ತಾ ಇದೆ. ಮಾಡುವಾಗ ಆ್ಯಸ್ ಯೂಶ್ವಲ್ 3-4 ಡೇಸ್ ಆಯ್ತಲ್ಲ, ಸೊ ಸ್ವಲ್ಪ ಪೇಯ್ನೆಲ್ಲ, ಬಾಡಿ ಪೇಯ್ನೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಫಸ್ಟ್ 2 ಡೇಸ್ ಅಂತೂ 3 ಡೇಸ್ ಅಂತೂ ನನಗೆ ಕುತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಇತ್ತು. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ, ಸೊ ನೋ ಪ್ರಾಬ್ಲಮ್. ಯಾವುದೇ ಒಂದು ಕೆಲಸ ಆಗಲಿ ಶುರು ಮಾಡಿದಾಗ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಬಟ್ ನಾವು ಅದನ್ನೇ ಇಷ್ಟೊಂದು ನೋವಾಗ್ತಿದೆ ಅಂಥೇಳಿ ಬಿಟ್ಬಿಡ್ತೀವಿ. ಬಟ್ ಆ ಥರ ಮಾಡ್ದಲೇ ನಮ್ಮ ಪ್ರಯತ್ನ ನಾವು ಕಂಟಿನ್ಯೂ ಮಾಡಿದ್ರೆ ಅದರಿಂದ ಏನಾದ್ರು ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ. ನೋಡ್ತಾ ಇದ್ದೀರಾ, ನಾನು ಸ್ಟ್ಯಾಂಡಿಂಗ್ ಎಕ್ಸಸೈಸಸ್ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಸ್ವಲ್ಪ ಕ್ಯಾಮ್ರಾ ಆ್ಯಂಗಲೆಲ್ಲ ಆಮೇಲೆ ವ್ಯತ್ಯಾಸ ಆಯಿತು. ಆ್ಯಪ್ಸ್ ವರ್ಕೌಟೆಲ್ಲ ಅದು ರೆಕಾರ್ಡ್ ಮಾಡಿರೋದು ಸರಿಯಾಗಿ ಬಂದೇ ಇಲ್ಲ. ಸೊ ಅದನ್ನೆಲ್ಲ ನಾನು ಎಡಿಟ್ ಮಾಡಿಬಿಟ್ಟು ಇರೋದನ್ನು ಸ್ವಲ್ಪ ನೀಟಾಗಿ ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿ ಇದನ್ನು ಎಡಿಟ್ ಮಾಡ್ತಾಯಿದ್ದೀನಿ. ದಿನ ಬೆಳಗ್ಗೆ ಬೇಗ ಹೇಳೋದು ಒಂದು ಸರಿ ಅಭ್ಯಾಸ ಮಾಡಿಕೊಂಡ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ನಂದು ರೆಗ್ಯುಲರ್ ನಾನು ಮಾಮೂಲಿ ಹೇಳೋ ಟೈಮ್ ಆಗೋಷ್ಟೊತ್ತಿಗೆ ನಂದು ಎಲ್ಲ ಕೆಲಸಗಳು ಮುಗ್ದೇ ಇರುತ್ತೆ. ಅವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ಅದನ್ನು ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ನಾನು ಬೇಗ ಎದ್ದೇಳೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಬಟ್ ಇವಾಗ ಬೇಗ ಎದ್ದು ಎಲ್ಲ ಕೆಲಸಗಳು ಆಗ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಸೊ ಇದನ್ನು ಈ ಕಂಟಿನ್ಯೂ ಮಾಡೋಕ್ಕೆ ಈ ಪ್ರಯತ್ನನ ಒಂದು ಒಳ್ಳೆಯ ಮೋಟಿವೇಶನ್ನು. ಸೊ ಈಗ ನೋಡ್ತಾ ಇದ್ದೀರಾ, ನಾನು ವರ್ಕೌಟ್ ಸೆಷನ್ ಮುಗಿಸಿ ಯೋಗ ಸೆಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟ್ರೆಚ್ ಮಾಡೋಕ್ಕೆ ಆಗದೇ ಇರೋಷ್ಟು ಬಾಡಿ ರಿಜಿಡ್ ಆಗಿಬಿಟ್ಟಿದೆ. ಅಂದರೆ ನಾವು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಸ್ವಲ್ಪ ಕೆಲಸ ಕೊಡಲೇಬೇಕು. ವರ್ಕೌಟೆಲ್ಲ ಮಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಅಂದರೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಈಗ ನೋಡಿ ಎಷ್ಟು ದಿನ ಗ್ಯಾಪ್ ಆಗಿರೋದಕ್ಕೆ ಸ್ಟ್ರೆಚ್ ಮಾಡೋಕ್ಕೆ ಆಗ್ತಿಲ್ಲ. ಯೋಗಾಸನಗಳೆಲ್ಲ ಕರೆಕ್ಟ್ ಪಾಶ್ಚರೆಲ್ಲ ಬರ್ತಾನೇ ಇಲ್ಲ. ಈಗ ಇದು ವಕ್ರಾಸನದಲ್ಲಿ ಕೈಯೆಲ್ಲ ಕಾಲು ತನಕ ಹೋಗ್ತಿತ್ತು ನಂದು. ಮತ್ತು ಗೋಮುಖಾಸನದಲ್ಲಿ ಹಿಂದೆಗಡೆ ಕೈ ಎರಡು ಹಿಡ್ಕೋಬೇಕು ಇದರಲ್ಲಿ, ಅದೆಲ್ಲ ಆಗ್ತಿತ್ತು ಮುಂಚೆ. ಬಟ್ ಈಗ ಆಲ್ಮೋಸ್ಟ್ 1-1.5 ವರ್ಷದಿಂದ ಏನೂ ಮಾಡ್ದಲ್ಲೇ ಟಚ್ ಕೂಡ ಆಗ್ತಾಯಿಲ್ಲ, ಬೆರಳು 2 ಕೈದು ತುದಿ ಟಚ್ಚೇ ಆಗ್ತಿಲ್ಲ, ಆ ಥರ ಆಗ್ತಾಯಿತ್ತು. ಸೊ ನಿಜವಾಗ್ಲೂ ನಾನು ಸಜೆಸ್ಟ್ ಮಾಡೋದು ಎಲ್ಲರಿಗೂ ಅಂದರೆ, ನಾನು ಏನೂ ಕನ್ಸಿಸ್ಟೆಂಟಾಗಿ ಇಲ್ಲದೆ ಇರೋಳೆ ಇಷ್ಟು ಪ್ರಯತ್ನ ಮಾಡಿ ಇಷ್ಟು ಖುಷಿಯಾಗಿ ಫೀಲ್ ಆಗ್ತಿದೆ ಅಂದರೆ, ದಯವಿಟ್ಟು ಒಂಚೂರು ಏನಾದ್ರು ಸ್ಟಾರ್ಟ್ ಮಾಡಿ ಕನ್ಸಿಸ್ಟೆಂಟಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ನನ್ನ ಬೆಳಗಿನ ವರ್ಕೌಟು. ಇದು ಇವಾಗ ನೋಡ್ತಾ ಇದ್ದೀರಾ ಸಂಜೆದು ವಾಕಿಂಗು. 5.5 ಅಥವಾ 6 ಕಿಲೋಮೀಟರ್ ಸ್ಪೀಡಲ್ಲಿ ನಾನು 3 ಕಿಲೋಮೀಟರ್ನ ಡಿಸ್ಟೆನ್ಸ್ನ ಕವರ್ ಮಾಡಿದ್ದೀನಿ. ಸೊ ನಂಗೆ ಅದು ಖುಷಿ ಇದೆ. ನಂಗೆ ಸಂಜೆ ಹೊತ್ತು ಟೈಮ್ ಸಿಕ್ಬಿಟ್ಟು ವಾಕ್ ಮಾಡಿಬಿಟ್ರೆ ನಂಗೆ ತುಂಬ ಖುಷಿ ಆಗಿಬಿಡುತ್ತೆ, ಆ ದಿನದ್ದು ಟಾಸ್ಕ್ ಎಲ್ಲ ಮುಗೀತು ಅಂತ. ನನ್ನ ಮಗಳು ಇವತ್ತು ಕೂಡ ನನ್ನ ಜೊತೆ ವಾಕ್ ಮಾಡ್ತೀನಿ ಅಂತ. ಸೊ ಇದು ನಂದು ಇವತ್ತೇನು ಊಟ ಮಾಡಿದೆ ಅನ್ನೋದ್ರ ಬಗ್ಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.